ಹೇ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೇನ ಪಿ ಯು ಸಿ ಸ್ಟಡೀಸ್ ಕೊಡ್ಬ ಎಚ್ ಪಿ ಪ್ರತೀಕ. ಇವತ್ತು ನಾವು ನೋಡೋಣ ಬಯಾಲಜಿ ಸೆಕೆಂಡ್ ಚಾಪ್ಟರ್ ಯಾವುದಂದ್ರೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ನಮ್ಗೆ ಈಗ ಆಲ್ರೆಡಿ ಫೌಂಡೇಶನ್ ಸಿಕ್ಕೈತಿ ಲಿವಿಂಗ್ ವರ್ಲ್ಡ್ದಿಂದ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಏನು ಎಂಟೈರ್ ಬಯಾಲಜಿದ ಫೌಂಡೇಶನ್ ಐತಿದ, ಜೂಲಾಜಿದ ಎಂಟೈರ್ ಫೌಂಡೇಶನ್ ಐತಿ. ಅದನ್ನ ಕಲಿಯೋನ್ ಬರೀ ಲೆಟ್ ಸ್ಟಾರ್ಟ್. ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ವೈ ಕ್ಲಾಸಿಫಿಕೇಶನ್. ಕ್ಲಾಸಿಫಿಕೇಶನ್ ನಮ್ಗೆ ಎದಕ್ಕೆ ಬೇಕು ಏನಂದ್ರೆ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಲುಕ್ ಡಿಫರೆಂಟ್. ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ ಬೇರೆ ಬೇರೆ ಥರ ಕಾಣ್ತೈತಿ, ಬಟ್ ಆಲ್ ಹ್ಯಾವ್ ಅ ಕಾಮನ್ ಬೇಸ್. ಪ್ರತಿಯೊಂದಕ್ಕೂ ಕಾಮನ್ ಬೇಸ್ ಇರ್ತೈತಿ. ಅವು ಕಾಮನ್ ಬೇಸ್ ಏನಂದ್ರೆ ಸೆಲ್ಸ್ ಆ್ಯಂಡ್ ಬಯೋಕೆಮಿಸ್ಟ್ರಿ. ಪ್ರತಿಯೊಂದರೊಳಗೆ ಕಾಮನ್ ಬೇಸ್ ಎಲ್ಲದ್ರ ಸೆಲ್ಸ್ ಮತ್ತು ಬಯೋಕೆಮಿಸ್ಟ್ರಿ ಇರ್ತೈತಿ. ಸೊ ಸೈಂಟಿಸ್ಟ್ ಕ್ಲಾಸಿಫೈ ದೆಮ್ ವೆರಿ ಈಸಿ ಸ್ಟಡಿ. ಅದಕ್ಕೆ ಸೈಂಟಿಸ್ಟ್ಗಳು ಏನಿದಾರಲ್ಲ ಅವ್ರು ಈಸಿಲಿ ಅವನ್ನ ಕ್ಲಾಸಿಫೈ ಮಾಡ್ತಾರೆ, ಈಸಿಲಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಮತ್ತು ಈಸಿಲಿ ಸ್ಟಡಿ ಮಾಡ್ತಾರೆ. ಅದರ ಡೆಫಿನೇಷನ್ ಏನಂದ್ರೆ ಕ್ಲಾಸಿಫಿಕೇಷನ್ದ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಈಸ್ ದಿ ಪ್ರೊಸೆಸ್. ಅದೊಂದು ಪ್ರೊಸೆಸ್ ಐತಿ ಆಫ್ ಅರೇಂಜಿಂಗ್ ಆರ್ಗಾನಿಸಮ್ಸ್. ಅದು ಆರ್ಗಾನಿಸಮ್ಸ್ನ ಅರೇಂಜ್ ಮಾಡ್ತೈತಿ ಇಂಟು ಗ್ರೂಪ್ಸ್ ಬೇಸ್ಡ್ ಆನ್ ಸಿಮಿಲಾರಿಟಿ ಆ್ಯಂಡ್ ಡಿಫ್ರೆನ್ಸಸ್. ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದ್ರೆ ಏನು, ಅದೊಂದು ಪ್ರೊಸೆಸ್ ಐತಿ. ಏನು ಮಾಡ್ತೈತಿ ಅಂದ್ರೆ ಅದು ಅರೇಂಜ್ ಮಾಡ್ತೈತಿ ಆರ್ಗಾನಿಸಮ್ಸ್ನ. ಎತ್ತರೊಳಗೆ ಗ್ರೂಪ್ ಮುಖಾಂತರ ಅರೇಂಜ್ ಮಾಡ್ತೈತಿ. ಅದ್ರದ್ದು ಹೆಂಗೆ ಅರೇಂಜ್ ಮಾಡ್ತೈತಿ ಅಂದ್ರೆ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ನ ನೋಡಿ ಅರೇಂಜ್ ಮಾಡ್ತೈತಿ. ಅರಿಸ್ಟಾಟಲ್ ಸೈಂಟಿಸ್ಟ್ ಇವ್ರು ಏನು ಮಾಡಿದಾರೆ, ಫಸ್ಟ್ ಕ್ಲಾಸಿಫೈಡ್ ಇಂಟು ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಇವರ ಫಸ್ಟ್ ಅರಿಸ್ಟಾಟಲ್ ಇದ್ದಾರೆ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ನ ಕ್ಲಾಸಿಫೈಡ್ ಮಾಡಿದ್ರು. ಬಟ್ ಲೇಟರ್ ಅದಾದ್ಮೇಲೆ RH ವಿಟ್ಟೇಕರ್ ಅವರ 5 ಕಿಂಗ್ಡಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವಾಗಂದ್ರೆ 1969ದಾಗ RH ವಿಟ್ಟೇಕರ 5 ಕಿಂಗ್ಡಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರು 5 ಕಿಂಗ್ಡಮ್ಸ್ ಯಾವುದಂತ ನೋಡೋನು. ನಮ್ದು ಸೆಕೆಂಡ್ ಕಾನ್ಸೆಪ್ಟ್ ಏನಿತ್ತಂದ್ರೆ RH ವಿಟ್ಟೇಕರ್ ಅವ್ರದ 5 ಕಿಂಗ್ಡಮ್ಸ್. ಅವರು 5 ಕಿಂಗ್ಡಮ್ಸ್ ಯಾವ್ಯಾವ ಅಂದ್ರೆ ಒಂದೇದ ಮೊನೇರಾ, ಸೆಕೆಂಡ ಪ್ರೊಟಿಸ್ಟಾ, ಥರ್ಡ್ ಒನ್ನ ಫಂಗಾಯ, ಫೋರ್ತ್ ಒನ್ನ ಪ್ಲ್ಯಾಂಟೇ ಮತ್ತು ಫಿಫ್ತ್ ಒನ್ನ ಆ್ಯನಿಮೇಲಿಯಾ ಕಿಂಗ್ಡಮ್. ಇವು 5 ಕಿಂಗ್ಡಮ್ RH ವಿಟ್ಟೇಕರ್ ಯಾವಾಗ ಇದು ಮಾಡ್ತಾರೆ 1969ದಾಗ ಅವ್ರು ಫೈಂಡ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ. ಹೆಂಗೆ ಕ್ಲಾಸಿಫೈ ಮಾಡ್ಯಾರ ಅಂದ್ರೆ ಫಸ್ಟ್ ಸೆಲ್ ಟೈಪ್, ಅದು ಪ್ರೋಕ್ಯಾರಿಯೋಟಿಕ್ ಐತು ಅಥವಾ ಯೂಕ್ಯಾರಿಯೋಟಿಕ್ ಐತು. ಸೆಕೆಂಡ್ ಒನ್ನ ಸೆಲ್ ವಾಲ್, ಇವ್ರು ಹಿಂಗೆ ಕ್ಲಾಸಿಫೈ ಮಾಡ್ತಾರೆ. ಮತ್ತು ನಮ್ದು ಥರ್ಡ್ ಕ್ಲಾಸಿಫಿಕೇಷನ್ ಏನಿತ್ತಂದ್ರೆ ನ್ಯೂಟ್ರಿಷನ್ ಟೈಪ್, ಅದು ಯಾವ ಥರ ನ್ಯೂಟ್ರಿಷನ್ನ ತೊಗೋತೈತಿ. ಫೋರ್ತ್ ಒನ್ ಏನು ಅದ್ರ ಬಾಡಿ ಆರ್ಗನೈಸೇಷನ್, ಅದ್ರದ್ದು ಹೆಂಗೆ ಸೆಲ್ಸ್ ಡೆವಲಪ್ ಆಗಿದ್ದಾವೆ, ಅದ್ರದ್ದು ಹೆಂಗೆ ಡೆವಲಪ್ಮೆಂಟ್ ಆಗೈತೆ ಅಂತ ನೋಡಿ ಅವರ ಕ್ಲಾಸಿಫೈ ಮಾಡ್ತಾರೆ. ಫಿಫ್ತ್ ಒನ್ನ ರೀಪ್ರೊಡಕ್ಷನ್, ಅದು ಎಗ್ನಲ್ಲಿ ಏನು ಮಾಡ್ತಿತ್ತು ಅಥವಾ ಡೈರೆಕ್ಟ್ ಬೇಬೀಸ್ನಲ್ಲಿ ಏನು ಮಾಡ್ತಿತ್ತು ಅಂತ ಅವ್ರು ನೋಡ್ಯಾರ. ಮತ್ತು ಟ್ರಿಕ್ ಟು ರಿಮೆಂಬರ್ ಏನ ಈ 5 ಕಿಂಗ್ಡಮ್ಸ. ಮೈ ಪರ್ಫೆಕ್ಟ್ ಫಾದರ್ ಪ್ಲ್ಯಾಂಟ್ಸ್ ಆ್ಯಪಲ್ ಅಂದರೆ ಏನ, ಮಾಯ್ ಅಂದ್ರೆ ನಾವು ಮೊನೇರ ಅಂದ್ರೆ ಬಿಟ್ಕೋಬೇಕು, ಪರ್ಫೆಕ್ಟ್ ಅಂದ್ರೆ ಪ್ರೊಟಿಸ್ಟಾ, ಎಫ್ ಅಂದ್ರೆ ಫಾದರ್ ಅಂದ್ರೆ ಫಂಗಾಯ, ಪ್ಲ್ಯಾಂಟ್ಸ್ ಅಂದ್ರೆ ಪ್ಲ್ಯಾಂಟೇ, ಆ್ಯಪಲ್ಸ್ ಅಂದ್ರೆ ಎನಿಮೇಲಿಯಾ. ನಿಮ್ಮ ಈಸಿ ಟ್ರಿಕ್ ಹೇಳಿದ್ದೀನಿ ರಿಮೆಂಬರ್ ಮಾಡ್ಕೋಕ. ಹೆಂಗಂದ್ರೆ ಮೈ ಪರ್ಫೆಕ್ಟ್ ಫಾದರ್ ಪ್ಲ್ಯಾಂಟ್ಸ್ ಆ್ಯಪಲ್ ಅಂದ್ರೆ ಮೈ ಅಂದ್ರೆ ಎಮ್ ಮೊನೇರಾ, ಪರ್ಫೆಕ್ಟ್ ಅಂದ್ರೆ ಪ್ರೊಟಿಸ್ಟಾ, ಎಫ್ ಅಂದ್ರೆ ಫಂಗಾಯ, ಫಾದರ್ ಅಂದ್ರೆ ಫಂಗಾಯ, ಪ್ಲ್ಯಾಂಟ್ಸ್ ಅಂದ್ರೆ ಪ್ಲ್ಯಾಂಟೇ, ಆ್ಯಪಲ್ಸ್ ಅಂದ್ರೆ ಅನಿಮೇಲಿಯಾ. ಈ ಟ್ರಿಕ್ನ ನೆನ್ಬಿಡ್ಕೋರಿ. ಬರೀ ನೋಡೋಣ ನಮ್ದು ಫಸ್ಟ್ ಕಿಂಗ್ಡಮ್ ಯಾವತ್ತಂದ್ರೆ ಮೊನೇರಾ ಕಿಂಗ್ಡಮ್. ಮೊನೇರಾ ಕಿಂಗ್ಡಮ್ ಅಂದರೆ ಏನು, ಆಲ್ ಬ್ಯಾಕ್ಟೀರಿಯಾ ಬಿಲಾಂಗ್ಸ್ ಹಿಯರ್. ಪ್ರೋಕ್ಯಾರಿಯೋಟಿಕ್ಸ್ಗೆ ಪ್ರತಿಯೊಂದು ಬ್ಯಾಕ್ಟೀರಿಯಾ ಪ್ರತಿಯೊಂದು ಬ್ಯಾಕ್ಟೀರಿಯಾ ಇದಾವಲ್ಲ ಪ್ರೋಕ್ಯಾರಿಯೋಟಿಕ್ಸ್. ಫೀಚರ್ಸ್ ಏನೇನಂದ್ರೆ ಮೊನೇರಾ ಕಿಂಗ್ಡಮ್ ನೋ ಟ್ರೂ ನ್ಯೂಕ್ಲಿಯಸ್, ಏನ ಇಲ್ಲಿ ನ್ಯೂಕ್ಲಿಯಸ್ ಇರಂಗಿಲ್ಲ, ಆದರೆ ಏನಕ್ಕೆ ಇರ್ತೈತಿ ನ್ಯೂಕ್ಲಿಯಾಯ್ಡ್ ಪ್ರೆಸೆಂಟ್ ಇರ್ತೈತಿ. ನೋ ಮೆಂಬ್ರೇನ್ ಬಾಂಡ್ ಆರ್ಗನೈಲ್ಸ್, ಅಂದರೆ ಇದ್ರೊಳಗೆ ಮೆಂಬ್ರೇನ್ ಬಾಂಡ್ ಏನು ಇರಂಗಿಲ್ಲ, ಮೆಂಬ್ರೇನ್ ಬಾಂಡ್ ಆರ್ಗನೈಲ್ಸ್ ಇರಂಗಿಲ್ಲ. ನೆಕ್ಸ್ಟ್ ಏನಂದ್ರೆ ರೀಪ್ರೊಡ್ಯೂಸ್ ಬೈ ಬೈನರಿ ಫ್ಯೂಷನ್. ಇದ್ರೇನು ಆರ್ಗಾನಿಸಮ್ಸ್ ಅವಲ್ಲ ಇವೆಲ್ಲ ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತಾವೆ ಅಂದ್ರೆ ಬೈನರಿ ಫ್ಯೂಷನ್ಲೇ ರೀಪ್ರೊಡ್ಯೂಸ್ ಮಾಡ್ತಾವೆ. ನೆಕ್ಸ್ಟ್ ಏನಂದ್ರೆ ಹ್ಯಾವ್ 3 ಶೇಪ್, ಇವು 3 ಶೇಪ್ ಇರ್ತಾವೆ. ಯಾವುದಂದ್ರೆ ಕೋಕಸ್ ಅಂದ್ರೆ ಏನ ರೌಂಡ್, ಬೇಶಿಲಸ್ ಅಂದ್ರೆ ರಾಡ್ ಗತ್ಲೆ ಇರ್ತಾವೆ. ಇದರ ಥರ್ಡ್ ಒನ್ ಏನ ಸ್ಪೈರಲಮ್ ಅಂದ್ರೆ ಸ್ಪೈರಲ್ ಗತೆ ಇರ್ತಾವೆ. ಇದ್ರ ಶೇಪ್ಸ್ 3 ಅದು. ನೆಕ್ಸ್ಟ್ ಅಂದರೆ ಎಕ್ಸಾಂಪಲ್ ಅಂದರೆ ಈಕ್ವಲೈ, ಸ್ಟ್ರೆಪ್ಟೋಕೋಕಸ್ ಮತ್ತೇನ ರೈಸೋಬಿಯಮ್, ಇವೆಲ್ಲ ಇದ್ರು ಎಕ್ಸಾಂಪಲ್. ಕಿಂಗ್ಡಮ್ ಮೊನೇರಾ ಅಂದ್ರೆ ನಾವು ಏನು ಬಿಡ್ಕೋಬೇಕಂದ್ರೆ ಪ್ರತಿಯೊಂದು ಬ್ಯಾಕ್ಟೀರಿಯಾ ಪ್ರೋಕ್ಯಾರಿಯೋಟಸ್ಗೆ ಬಿಲಾಂಗ್ ಆಗುತ್ತೆ, ಅದರಿಂದ ಬರ್ತೈತಿ. ಮತ್ತು ಇದಕ್ಕೆ ನ್ಯೂಕ್ಲಿಯಸ್ ಇರಂಗಿಲ್ಲ, ನೋ ಟ್ರೂ ನ್ಯೂಕ್ಲಿಯಸ್. ಮತ್ತು ಇದಕ್ಕೆ ಮೆಂಬ್ರೈನ್ ಬಾಂಡ್ ಆರ್ಗನಲ್ಸ್ ಇರಂಗಿಲ್ಲ. ಇದು ಹೆಂಗೆ ರಿಪ್ರೊಡ್ಯೂಸ್ ಮಾಡ್ತೀವಿ, ಬೈನರಿ ಫ್ಯೂಷನಲ್ಲಿ ರಿಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಇದಕ್ಕೆ 3 ಶೇಪ್ಸ್ ಇರ್ತಾವೆ. ಯಾವ ಅಂದ್ರೆ ರೌಂಡ, ರಾಡ, ಸ್ಪೈರಲ್ ಅಂತ. ಎಕ್ಸಾಂಪಲ್ ಈಕ್ವಲೈ, ಸ್ಟ್ರೆಪ್ಟೋಕೋಕಸ್ ಮತ್ತು ರೈಸೋಬಿಯಮ್ ನೆನ್ಬಿಡ್ಕೋಬೇಕು. ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಯಾವ್ಯಾವ ಮೊನೇರಾ ಕಿಂಗ್ಡಮ್ ಒಳಗೆ ನೋಡೋಣ. ಫಸ್ಟ್ ಒನ್ ಆಟೋಟ್ರೋಪಿಕ್ ಅಂದರೆ ಏನು, ಅದ್ರ ಫುಡ್ ಓನ್ ಮಾಡ್ಕೋತಾವ, ಅದಕ್ಕೆ ಏನಂತ ಸೈನೋಬ್ಯಾಕ್ಟೀರಿಯಾ ಅಂತು. ಸೆಕೆಂಡ್ ಒನ್ ಹೆಟ್ರೋಟ್ರೋಪಿಕ್, ಬೇರೆ ಬ್ಯಾಕ್ಟೀರಿಯಾ ಮೇಲೆ ಡಿಪೆಂಡ್ ಹಾಕೋ. ಸ್ಪೆಷಲ್ ಪಾಯಿಂಟ್ ಏನು ಬಿಡ್ಕೋಬೇಕಂದ್ರೆ ಸೈನೋಬ್ಯಾಕ್ಟೀರಿಯಾ ಬ್ಲೂ ಗ್ರೀನ್ ಅಲ್ಗಾ ಇರ್ತಾವೆ, ಆಕ್ಸಿಜನಿಕ್ ಫೋಟೋಸಿಂಥಸಿಂದ ಅವು ತನ್ನ ಫುಡ್ಡನ್ನು ಮಾಡ್ಕೋತಾವ. ನೆಕ್ಸ್ಟ್ ಅಂದರೆ ನಿಮ್ಗೆ PO ಕ್ವಶನ್ಗೆ ಹೇಳ್ಬೇಕಂದ್ರೆ ನೇಮ್ ಒನ್ ಎಕ್ಸಾಂಪಲ್ ಆಫ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಇನ್ ಮೊನೇರಾ ಕಿಂಗ್ಡಮ್. ಯಾವಂದ್ರೆ ಸೈನೋಬ್ಯಾಕ್ಟೀರಿಯಾ ಏನಾಗಂದ್ರೆ ಅದ
ಫೋಟೋಸಿಂಥಸಿಸ್ ಬ್ಯಾಕ್ಟೀರಿಯಾ ಅಂತ ಅಂತಾರೆ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಒಳಗೆ ಕೇಳಿದಾರೆ, ಇಂಪಾರ್ಟೆಂಟ್ ಐತಿ, ಇದನ್ನು ನೀವು ನೆನ್ಪಿಟ್ಕೋರಿ. ನಮ್ದು ನೆಕ್ಸ್ಟ್ ಕಿಂಗ್ಡಮ್ ಯಾವತ್ತಂದ್ರೆ ಕಿಂಗ್ಡಮ್ ಪ್ರೋಟಿಸ್ಟಾ. ಕಿಂಗ್ಡಮ್ ಪ್ರೋಟಿಸ್ಟಾ ಅಂದ್ರೆ ದೀಸ್ ಆರ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟಿಕ್ಸ್. ಇವೇನ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟಿಕ್ಸ್ ಇರ್ತಾವೆ. ಹ್ಯಾವ್ ಟ್ರೂ ನ್ಯೂಕ್ಲಿಯಸ್, ಇದಕ್ಕೆ ನ್ಯೂಕ್ಲಿಯಸ್ ಇರ್ತೈತಿ, ಟ್ರೂ ನ್ಯೂಕ್ಲಿಯಸ್ ಇರ್ತೈತಿ. ಮೋಸ್ಟ್ಲಿ ಅಕ್ವಾಟಿಕ್, ಇವ ನೀರಾವರಿ ಪ್ರದೇಶದಾಗ ಇರ್ತಾವೆ, ಅದಕ್ಕೆ ಮೋಸ್ಟ್ಲಿ ಅಕ್ವಾಟಿಕ್ ಅಂತಾರೆ. ಮೂವ್ ವಿತ್ ಸೂಡೋಪೋಡಿಯಾ, ಫ್ಲಾಗ್ಜೆಲಾ, ಸೀಲಿಯಾ. ಇದು ಎದರದಿಂದ ಮೂವ್ ಆಕೈತಿ ಅಂದ್ರೆ ಸೂಡೋಪೋಡಿಯಾ ಮತ್ತು ಫ್ಲಾಗ್ಜೆಲಾ ಮತ್ತು ಸೀಲಿಯಾದಿಂದ ಮೂವ್ ಆಕೈತಿ. ಇದ್ರೊಳಗೆ ಸಬ್ ಗ್ರೂಪ್ಸ್ ಯಾವ ಅಂದ್ರೆ ಕ್ರಯೋಸೆಪ್ಟೈಸ್ ಅಂದ್ರೆ ಏನ ಡೈ ಅಟಮ್ಸ್, ಇದಕ್ಕೆ 2 ಅಟಮ್ಸ್ ಇರ್ತಾವೆ. ಆ್ಯಂಡ್ ಡಿಸಿಮೇಟ್ಸ್ ಅಂದ್ರೆ ಗೋಲ್ಡನ್ ಅಲಿಗಾ ಇರ್ತೈತಿ. ಇದಕ್ಕೆ 2 ಅಟಮ್ಸ್ ಇರ್ತಾವೆ, ಗೋಲ್ಡನ್ ಅಲಿಗಾ ಇರ್ತೈತಿ. ಅದಕ್ಕೇನಂತ ಕ್ರೈಸೋಪೈಟ್ಸ್ ಅಂತ ಅಂತೀವಿ. ಸೆಕೆಂಡ್ ಒನ್ ಅಂದ್ರೆ ಡೈನೋ ಫ್ಲಾಗ್ಜೆಲೇಟ್ಸ್ ಅಂದ್ರೆ ಡೈನೋ ಅಂದ್ರೆ ಎರಡು ಫ್ಲಾಗ್ಜೆಲ್ ಇರ್ತವೆ. ಎಕ್ಸಾಂಪಲ್ ಏನಂದ್ರೆ ಗೈನೋಲಿಕ್ಸ್ ಕಾಸ್ ರೆಡ್ ಟೈಡ್ಸ್ ಅಂದ್ರೆ ಏನು ಟೈಡ್ಸ್ ಹಾಕವಲ್ಲ, ಏನು ನಮ್ಗೆ ಸುನಾಮಿ ಟೈಪ್ ಅಲೆಗಳು ಬರ್ತಾವಲ್ಲ, ಅದು ಎದರಿಂದ ಬರ್ತಾವೆ ಅಂದ್ರೆ ಡೈನೋ ಫ್ಲಾಗ್ಜೆಲೇಟ್ದಿಂದ ಬರ್ತಾವೆ. ಕಾಸ್ ರೆಡ್ ಟೈಡ್ಸ್ ಹೆಂಗೆ ಯಾವ ಮಾಡ್ತಾವೆ, ಗೋನೈಲೆಕ್ಸ್ ಮಾಡ್ತಾವೆ. ನೆಕ್ಸ್ಟ್ ಏನ ಯುಗ್ಲಿನಾಯ್ಡ್ಸ್ ಅಂದ್ರೆ ಏನು ಯುಗ್ಲಿಯನ ಕ್ಯಾನ್ ಫೋಟೋಸಿಂಥಸೈಸ್ ಆ್ಯಂಡ್ ಆ್ಯಕ್ಟ್ ಆ್ಯನಿಮಲ್. ಇದನ್ನು ಫೋಟೋಸಿಂಥಸೈಸ್ ಮಾಡ್ತೈತಿ ಮತ್ತು ಹೆಂಗೆ ಆ್ಯಕ್ಟ್ ಮಾಡ್ತೈತಿ, ಆ್ಯನಿಮಲ್ ಗತೆ ಆ್ಯಕ್ಟ್ ಮಾಡ್ತೈತಿ. ಇದನ್ನು ಯುಗ್ಲಿನಾಯ್ಡ್ಸ್. ನೆಕ್ಸ್ಟ್ ಏನ ಪ್ರೋಟೋಜೋನ್ಸ್ ಅಂದ್ರೆ ಏನು ಅಮೇಬಾ, ಪ್ಯಾರಾಮಿಷಿಯಮ್, ಪ್ಲಾಸ್ಮೋಡಿಯಮ್ ಮೊಲ್ಯಾರನ್ನ ಕಾಸ್ ಮಾಡ್ತೈತಿ. ಪ್ರೋಟೋಜನ್ಸ್ ಯಾವ್ಯಾವ ಅಮೇಬಾ, ಪ್ಯಾರಾಮಿಷಿಯಮ್, ಪ್ಲಾಸ್ಮೋಡಿಯಮ್ ಮೊಲ್ಯಾರನ್ನ ಕಾಸ್ ಮಾಡ್ತೈತಿ. ನಾವು ಏನು ಟ್ರಿಕ್ ನೆನ್ಪಿಟ್ಕೋಬೇಕಂದ್ರೆ ಕೂಲ್ ಡೈನೋಸಸ್ ಈಟ್ ಪ್ಲ್ಯಾಂಟ್ಸ್. ಏನಂದ್ರೆ ಕೂಲ್ ಅಂದ್ರೆ ನಾವು ಕ್ರೈರೋಪೈಟ್ಸ್ ಅಂತ ನೆನ್ಪಿಟ್ಕೋಬೇಕು. ಡೈನೋಸರ್ ಅಂದ್ರೆ ಡೈನೋಫ್ಲಾಗ್ಜೆಲೇಟ್ಸ್ ಮತ್ತು ಈಟ್ ಅಂದ್ರೆ ಯುಗ್ಲಿನಾಯ್ಡ್ಸ್. ಪ್ಲಾಂಟ್ಸ್ ಅಂದ್ರೆ ಪ್ರೋಟೋಜನ್ಸ್ನ ನೆನ್ಪಿಟ್ಕೋಬೇಕು. ಮತ್ತು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಏನಿತ್ತು ಅಂದ್ರೆ ನೇಮ್ ಒನ್ ಡಿಸೀಸ್ ಕಾಸಿಂಗ್ ಪ್ರೋಟೆಸ್ಟಾ ಯಾವುದಂದ್ರೆ ಪ್ಲಾಸ್ಮೋಡಿಯಮ್ ಕಾಸಸ್ ಮಲೇರಿಯಾ. ಪ್ಲಾಸ್ಮೋಡಿಯಮ್ ಇದ್ದಿದ್ದ ಮಲೇರಿಯಾನ ಕಾಸ್ ಮಾಡ್ತೈತಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಇತ್ತು, ಮತ್ತು ನೆನ್ಪಿಟ್ಕೋರಿ. ನಮ್ದು ಥರ್ಡ್ ಕಿಂಗ್ಡಮ್ ಯಾವತ್ತಂದ್ರೆ ಕಿಂಗ್ಡಮ್ ಫಂಗೈ ಅಂದ್ರೆ ಏನು ನಾನ್ ಗ್ರೀನ್. ಇದು ಹೆಂಗೆ ಐತಂದ್ರೆ ನಾನ್ ಗ್ರೀನ್, ಇದು ಗ್ರೀನ್ ಇರಂಗಿಲ್ಲ. ನಾನ್ ಕ್ಲೋರೋಫಿಲ್, ಇದ್ರ ಕ್ಲೋರೋಫಿಲ್ನು ಪ್ರೆಸೆಂಟ್ ಇರ. ಹೆಟ್ರೋಟ್ರೋಪ್ಸ್ ಅಂದರೆ ಬೇರೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಈ ಕಿಂಗ್ಡಮ್. ಇದಕ್ಕೆ ಏನೈತೆ ಸೆಲ್ ವಾಲ್ ಮೇಡ್ ಆಫ್ ಕೈಟಿನ್ದ ಮೇಡ್ ಆಗಿದ್ದ ಸೆಲ್ ವಾಲ್ ಐತಿ. ಇದಕ್ಕೆ ಸೆಲ್ ವಾಲ್ ಐತಿ. ರೀಪ್ರೊಡ್ಯೂಸಸ್ ಬೈ ಸ್ಪೋರ್ಸ್ದಿಂದ ಇದು ರೀಪ್ರೊಡ್ಯೂಸ್ ಮಾಡ್ತೈತಿ. ಇದು ಬಾಡಿ ಹೆಂಗೈತಂದ್ರೆ ಮೈಸಿಲಿಯಮ್ ಮೇಡ್ ಆಫ್ ಹೈಫೈ. ಇದ್ರ ಬಾಡಿ ಹೆಂಗಾಗೈತೆ ಅಂದ್ರೆ ಮೈಸಿಲಿಯಮ್ನಿಂದ ರೆಡಿ ಆಗೈತಿ. ಹೈಫೈ ಕ್ಯಾನ್ ಬಿ ಯೂನಿಸೆಲ್ಯುಲರ್ ಈಸ್ಟ್. ಇದು ಯೂನಿಸೆಲ್ಯುಲರ್ ಐತಿ ಅಥವಾ ಮಲ್ಟಿಸೆಲ್ಯುಲರ್ ಮಶ್ರೂಮ್. ಯೂನಿಸೆಲ್ಯುಲರ್ ಅಂದರೆ ಯಾವ್ದು ಈಸ್ಟ್ ಬರ್ತೈತಿ, ಆ್ಯಂಡ್ ಮಲ್ಟಿಸೆಲ್ಯುಲರ್ ಯಾವುದಂದ್ರೆ ಮಶ್ರೂಮ್ ಬರ್ತೈತಿ. ಇದು ಮೋಡ್ಸ್ ಆಫ್ ನ್ಯೂಟ್ರಿಷನ್ ಏನಂದ್ರೆ ಸೆಪ್ರೋಫೈಟಿಕ್. ಇದು ಕಿಂಗ್ಡಮ್ ಫಂಗೈ ಒಳಗೆ ಹೇಳತ್ತೀನಿ. ಇದ್ರೊಳಗೆ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಸೆಪ್ರೋಫೈಟಿಕ್, ಪ್ಯಾರಾಸೈಟಿಕ್ ಇಂದ ಸಿಂಬಯೋಟಿಕ್. ಸೆಪ್ರೋಫೈಟಿಕ್ ಅಂದ್ರೆ ಏನು ಆನ್ ಡೆಡ್ ಮ್ಯಾಟರ್, ಯಾವ ಸತ್ತಿರ್ತಾವೆ, ಯಾವ ಜೀವಂತ ಇರಂಗಿಲ್ಲ, ಅದಕ್ಕೆ ಏನಾಗಿರುತ್ತೆ ಅಂದರೆ ರೈಜೋಫಸ್. ಪ್ಯಾರಾಸೈಟಿಕ್ ಅಂದ್ರೆ ಆನ್ ಲಿವಿಂಗ್ ಆರ್ಗನ್, ಯಾವ ಜೀವಂತ ಇರ್ತಾವಲ್ಲ ಅದ್ರ ಮೇಲೆ ಪ್ಯಾರಾಸೈಟಿಕ್ ಇದನ್ನ ಹಾಕಿತ್ತು ಅಂದ್ರೆ ಮೋಡ್ ಆಫ್ ನ್ಯೂಟ್ರಿಷನ್, ಅದರಿಂದ ಆಹಾರನ ಇದು ಮಾಡ್ತಾವೆ. ಅದಕ್ಕೇನಂದ್ರೆ ಫ್ಯೂಶಿನಿಯಾ ಇರ್ತದ. ಮತ್ತು ಸಿಂಬಯೋಟಿಕ್ ಯಾವುದಂದ್ರೆ ಮ್ಯೂಚುವಲ್ ಬೆನಿಫಿಟ್, ಇದು 2 ಸೈಡ್ ಬೆನಿಫಿಟ್ ಹಾಕಿದೆ. ಅದಕ್ಕೆ ಅಂತಾರೆ ಲೈಚಿನ್ಸ್ ಅಂತಾರೆ. ಎಕ್ಸಾಂಪಲ್ಸ್ ಏನನ್ನ ಈಸ್ಟ್, ಮಶ್ರೂಮ್, ಎಸ್ಪರಗಿಲ್ಸ್, ರೈಜೋಫಸ್ ಇರ್ತದ. ಫಂಗೈ ಅಂದ್ರೆ ನಾನ್ ಗ್ರೀನ್, ನಾನ್ ಕ್ಲೋರೋಫಿಲ್ ಮತ್ತು ಬೇರೆದ ಮೇಲೆ ಡಿಪೆಂಡ್ ಆಕೈತಿ. ಇದಕ್ಕೆ ಸೆಲ್ ವಾಲ್ ಇರ್ತೈತಿ, ಎದರಿಂದ ಮೇಡ್ ಆಗಿರ್ತೈತಿ, ಕೈಟಿಂದ ಮೇಡ್ ಆಗಿರ್ತೈತಿ. ಇದು ಹೆಂಗೆ ರಿಪ್ರೊಡ್ಯೂಸ್ ಮಾಡ್ತೀವಿ ಸ್ಪೋರ್ಸಿಂದ. ಇದ್ರ ಬಾಡಿ ಹೆಂಗೆ ಮೇಡಪ್ ಆಗಿರ್ತೈತಿ ಮೈಸಿಲಮ್ ಮೇಡ್ ಆಫ್ ಹೈಫೈ. ಇದು ಯೂನಿಸೆಲ್ಲರ್ ಇರ್ಬೋದು, ಯೂನಿಸೆಲ್ಲರ್ ಈಸ್ಟ್, ಮಲ್ಟಿಸೆಲ್ಲರ್ ಅಂದ್ರೆ ಮಶ್ರೂಮ್ ಇರ್ಬೋದು. ನಮ್ದು ಇಂಪಾರ್ಟೆಂಟ್ ಟಿಪ್ ಏನಂದ್ರೆ ಲೈಚಿನ್ಸ್ ಎಂದವಲ್ಲ ಅಂದರೆ ಏನ ಸಿಂಬೋಸಿಸ್ ಆಫ್ ಅಲ್ಗೆ ಪ್ಲಸ್ ಫಂಗೈ. ಸಿಂಬೋಸಿಸ್ ಆಫ್ ಅಲ್ಗೆ ಮತ್ತು ಫಂಗೈ ಇದೆ, ಅದಕ್ಕೇನಂತಾರೆ ಲೈಚಿನ್ಸ್ ಅಂತ. ಮತ್ತು ಪ್ರೀವಿಯಸ್ ಇಯರ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಂದ್ರೆ ವಾಟ್ ಈಸ್ ಮೈಕೋರೈಸ್ ಅಂದ್ರೆ ಸಿಂಬೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ ವಿತ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಏನಿದಾವಲ್ಲ ಅದ್ರ ಜೊತೆ ಹೈಯರ್ ಪ್ಲಾಂಟ್ಸ್ ಒಳಗೆ ಏನಾಕೈತಿ ಅಂದ್ರೆ ಫಂಗೈ ಇದ್ದಿದ್ದ ರೂಟ್ಸ್ ಜೊತೆ ಅಸೋಸಿಯೇಟ್ ಆಕೈತಿ, ಅಲ್ಲಿ ಫಂಗಸ್ ಆಗಿಬಿಡ್ತೈತಿ. ಅದಕ್ಕೆ ಸಿಂಬೋಟಿಕ್ ಅಸೋಸಿಯೇಷನ್ ಅಂತಾರೆ. ಸಿಂಬೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ ಇದ್ದಿದ್ದ ರೂಟ್ಸ್ ಜೊತೆ ಅಲ್ಲೇ ಫಂಗಸ್ ಆಗಿ ಬರ್ತೈತಿ, ಅದಕ್ಕೆ ಮೈಕೋರಿಜಾ ಅಂತಾರೆ. ನಮ್ದು ಫೋರ್ತ್ ಕಿಂಗ್ಡಮ್ ಯಾವುದಂದ್ರೆ ಕಿಂಗ್ಡಮ್ ಪ್ಲಾಂಟಿ ಅಂದ್ರೆ ಏನು ನೋಡೋಣ. ದೀಸ್ ಆರ್ ಮಲ್ಟಿ ಸೆಲ್ಯುಲರ್. ಪ್ಲಾಂಟಿಕ್ ಕಿಂಗ್ಡಮ್ ಅಥವಾ ಪ್ಲಾಂಟ್ ಕಿಂಗ್ಡಮ್ ಏನಂದ್ರೆ ಮಲ್ಟಿ ಸೆಲ್ಯುಲರ್ ಇರ್ತೈತಿ. ಯೂಕ್ಯಾರಿಯೋಟಿಕ್ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್. ಇವು ಆಟೋಟ್ರೋಪಿಕ್ ಅಂದ್ರೆ ಆಟೋಟ್ರೋಪ್ಸ್ ಅದಾವ, ತಮ್ಮ ಫುಡ್ಡನ್ನು ತಾನೇ ತಯಾರು ಮಾಡ್ಕೊತಾವ. ಇದ್ರೊಳಗೆ ಸೆಲ್ ವಾಲ್ ಇರ್ತೈತಿ. ಸೆಲ್ ವಾಲ್ ಎದರಿಂದ ಮೇಡಪ್ ಆಗಿರ್ತೈತಿ, ಸೆಲ್ಯುಲೋಸಿಂದ ಮೇಡಪ್ ಆಗಿರ್ತೈತಿ. ಕ್ಲೋರೋಫಿಲ್ ಇರ್ತೈತಿ, ಕ್ಲೋರೋಫಿಲ್ ಇದ್ದ ಫೋಟೋಸಿಂಥಸಿಸ್ ಮಾಡ್ತೈತಿ. ಸ್ಟೋರ್ ಫುಡ್ ಆ್ಯಸ್ ಸ್ಟಾರ್ಚ್ ಥ್ರೂದಿಂದ ಇದು ಫುಡ್ಡನ್ನು ಸ್ಟೋರ್ ಮಾಡ್ಕೋತೈತಿ. ಮೇಜರ್ ಗ್ರೂಪ್ಸ್ ಯಾವಂದ್ರೆ ಅಲ್ಗಿ ಅಂದ್ರೆ ಏನು, ಅಲ್ಗಿ ಒಳಗೆ ಎಕ್ಸಾಂಪಲ್ ಯಾವ್ದು, ನಾವು ಪ್ಲಾಂಟಿಕ್ ಕಿಂಗ್ಡಮ್ ಅಲ್ಗಿ ಮಾತಾಡುತ್ತೀವಿ. ಅಲ್ಗಿ ಒಳಗೆ ಎಕ್ಸಾಂಪಲ್ ಅಂದ್ರೆ ಸ್ಪೈರೋಗೇರಾ ಮತ್ತು ಕ್ಲಾಮಿಡೋಮನಸ್ ಮತ್ತು ಬ್ರಾಯೋಫೈಟಸ್ ಒಳಗೆ ಮೊಸಿಸಿಸ್ ಲಿವರ್ ಓಟ್ಸ್ ಮತ್ತು
ಟೆಟ್ರೋಫೈಟ್ಸ್ ಒಳಗೆ ಫೆರೆನ್ಸ್ ಮತ್ತು ಜಿಮ್ನೋಸ್ಪೋರ್ಸ್ ಅಂದ್ರೆ ನಾವು ಪಾಯಿನ ಸೈಕಸ್ ಮಾತಾಡೋದು. ಆಂಜಿಯೋಸ್ಪರ್ಮ್ ಅಂದ್ರೆ ಫ್ಲವರಿಂಗ್ ಪ್ಲಾಂಟ. ಮತ್ತು ಬ್ರಯೋಫೈಟ್ಸ್ ಅಂದ್ರೆ ಆಂಪಿಬಿಯನ್ಸ್ ಆಫ್ ಪ್ಲಾಂಟಿಕ್ ಕಿಂಗ್ಡಮ್. ಏನ ಬ್ರಯೋಫೈಟ್ಸ್ ನಮ್ದು ಇಂಪಾರ್ಟೆಂಟ್ ಟಿಪ್ ಇದು ನಮ್ಮ ನೋಡ್ರಿವು. ಬ್ರಯೋಫೈಟ್ಸ್ ಅಂದ್ರೆ ಏನ ಆಂಬಿಬಿಯನ್ಸ್ ಆಫ್ ಪ್ಲಾಂಟಿಕ್ ಕಿಂಗ್ಡಮ್ ನೀಡ್ ವಾಟರ್ ಫಾರ್ ರಿಪ್ರೊಡಕ್ಷನ್. ಇದಕ್ಕೆ ನೀರು ಬೇಕು, ಇದಕ್ಕೆ ರೀಪ್ರೊಡಕ್ಷನ್ ಜಸ್ಟ್ ಫೋಟೋಸಿಂಥಸಿಸಿಂದ ಆಗಂಗಿಲ್ಲ. ಬ್ರಯೋಫೈಟ್ಸ್ ಇದಕ್ಕೆ ವಾಟರ ಬೇಕಾಗ ರೀಪ್ರೊಡಕ್ಷನ್ ಮಾಡೋಕೆ. ಜಸ್ಟ್ ನಾವು ಫೋಟೋಸಿಂಥಸಿಸ್ ಫುಡ್ ಮಾಡ್ಕೋತೀವಿ, ಫುಡ್ಡಿಂದ ನಾವು ರೀಪ್ರೊಡಕ್ಷನ್ ಮಾಡ್ತೀವಿ ಅಂತ ಆಗಂಗಿಲ್ಲ. ಬ್ರಯೋಫೈಟ್ಸ್ಗೆ ವಾಟರ್ ಬೇಕು, ಅದಕ್ಕೆ ಇದು ಆಂಬಿಬಿಯನ್ಸ್ ಆಫ್ ಪ್ಲಾಂಟಿಕ್ ಕಿಂಗ್ಡಮ್ ಅಂತಾರೆ. ನಮ್ದು ನೆಕ್ಸ್ಟ್ ಕಿಂಗ್ಡಮ್ ಯಾವ್ದಾರ ಕಿಂಗ್ಡಮ್ ಅನಿಮೇಲಿಯಾ. ಕಿಂಗ್ಡಮ್ ಅನಿಮೇಲಿಯಾ ಅಂದ್ರೆ ಏನು, ನೌ ಕಮ್ಸ್ ದಿ ರಿಯಲ್ ಆ್ಯಕ್ಷನ್. ಅಂದರೆ ಆ್ಯನಿಮಲ್ಸ್ ಬಗ್ಗೆ ಮಾತಾಡೋಣ. ನಾವು ರಿಯಲ್ ಆಗಿ ಆ್ಯನಿಮಲ್ಸ್ ರಿಯಲ್ ಆ್ಯಕ್ಷನ್ ಬಗ್ಗೆ ಮಾತಾಡೋಣ. ಏನಂದ್ರೆ ಮಲ್ಟಿಸೆಲ್ಲರ್ ಅಂದ್ರೆ ಯೂಕ್ಯಾರೆಟಿಕ್ ಇರ್ತಾವೆ, ಹೆಟ್ರೋಟ್ರೋಪಿಕ್ ಬೇರೆ ಇದ್ರ ಮೇಲೆ ಡಿಪೆಂಡ್ ಆಗ್ಕೋತಾವೆ. ಮಲ್ಟಿಸೆಲ್ಲರ್ ಇರ್ತಾವೆ, ಯೂಕ್ಯಾರೆಟ್ ಇದ್ರಾಗ ಸೆಲ್ವಾಲ್ ಇರಂಗಿಲ್ಲ. ಮೊಟೈಲ್ ಕಾಂಪ್ಲೆಕ್ಸ್ ಬಾಡಿ ಸ್ಟ್ರಕ್ಚರ್, ಇದ್ರ ಬಾಡಿ ಸ್ಟ್ರಕ್ಚರ್ ಏನೈತಿ ಕಾಂಪ್ಲೆಕ್ಸ್. ಮತ್ತು ಮೊಟೈಲ್ ಅಂದ್ರೆ ಫಾಸ್ಟಾಗಿ ಮೂವ್ಮೆಂಟ್ ಹಾಕಿದ್ದಿ. ರೀಪ್ರೊಡ್ಯೂಸ್ ಸೆಕ್ಶುವಲಿ ಮೋಸ್ಟ್ಲಿ. ಇವ ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತಾವೆ, ಸೆಕ್ಶುವಲಿ ರೀಪ್ರೊಡ್ಯೂಸ್ ಮಾಡ್ತಾವೆ. ಮೇಜರ್ ಗ್ರೂಪ್ಸ್ ಯಾವ್ಯಾವ, ಫೋರಿಫೆರಾ ಸ್ಪಾಂಜಸ್ ಇರ್ತೈತಿ. ಸಿಂಪ್ಲೆಸ್ಟ್ ಪೋರ್ಸ್ ಪ್ರೆಸೆಂಟ್, ಇದ್ರೊಳಗೆ ಫೋರಿಫೆರಾ ಅಂದ್ರೆ ಸಿಂಪ್ಲೆಸ್ಟ್ ಪೋರ್ಸ್ ಪ್ರೆಸೆಂಟ್ ಇರ್ತಾವೆ. ಮತ್ತು ನೆಕ್ಸ್ಟ್ ಅಂದ್ರೆ ಸೈಂಡಿರಾ ಹೈಡ್ರಾ. ಹೈಡ್ರಾ ಅಂದ್ರೆ ಟೆಂಟಿಕಸ್ ಸ್ಟಿಂಗಿಂಗ್ ಸೆಲ್, ಇದ್ರೊಳಗೆ ಸೆಲ್ಸ್ ಸ್ಟಿಂಗ್ ಅದೇ ಇರ್ತಾವೆ. ಕರಿವು ಸೆಲ್ ಇರ್ತಾವೆ. ಮತ್ತು ಪ್ಲಾಟಿ ಹೆಲ್ಮೆಂಟಸ್ ಅಂದ್ರೆ ಫ್ಲಾಟ್ ವರ್ಮ್ಸ್, ಇದ್ರೊಳಗೆಲ್ಲ ಫ್ಲಾಟ್ ವರ್ಮ್ಸ್ ಇರ್ತಾವೆ, ಫ್ಲಾಟ್ ಬಾಡಿ ಇರ್ತೈತಿ. ಎನಿಲಿಡಾ ಅಂದ್ರೆ ಅರ್ತ್ ವರ್ಮ್ ಸೆಗ್ಮೆಂಟೆಡ್, ಇದ್ರ ಬಾಡಿ ಹೆಂಗೆ ಇರ್ತೈತಿ ಸೆಗ್ಮೆಂಟೆಡ್ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಅರ್ಥೋಪೋಡ ಅಂದ್ರೆ ಇನ್ಸೆಕ್ಟ್ಸ್ ಜಾಯಿಂಟ್ ಲೆಗ್ಸ್ ಇರ್ತಾವೆ. ಮೊಲಿಸ್ಕಾ ಅಂದ್ರೆ ಸ್ನೇಲ್ ಅಂದ್ರೆ ಸಾಫ್ಟ್ ಬಾಡಿ ಇರ್ತೈತಿ ಮತ್ತು ಶೆಲ್ ಇರ್ತೈತಿ. ಇಚಿನೋಡರ್ಮ್ಯಾಟ್ ಅಂದ್ರೆ ಸ್ಟಾರ್ ಫಿಶ್ ಸ್ಪೈನಿ ಸ್ಕಿನ್ ಸ್ಪೈನಿ ಇರ್ತೈತಿ. ಮತ್ತು ಕೋರ್ಡೇಟ್ ಅಂದ್ರೆ ಹ್ಯೂಮನ್ಸ್ ಫಿಶ್ ಬರ್ಡ್ಸ್, ಇದಕ್ಕೆ ಬ್ಯಾಕ್ ಬೋನ್ ಇರ್ತೈತಿ, ವರ್ಟಿಬಲ್ ಕಾಲಮ್ ಇರ್ತೈತಿ. ನಮ್ಮ ಟ್ರಿಕ್ ಏನಂದ್ರೆ ಫೋರ್ಕ್ಯೂನಸ್ ಅಂದ್ರೆ ಫೋರಿಫೆರಾ, ಕ್ಯಾನ್ ಅಂದ್ರೆ ನಮ್ಮ ಸೈಂಡಿರಾ, ಪ್ಲೇ ಅಂದ್ರೆ ಪ್ಲಾಟಿ ಹೆಲ್ಮೆಂಟಿಸ, ಎ ಅಂದ್ರೆ ಆ್ಯನಿಲಿಡಾ, ಮೇಕ್ ಎವ್ರಿ ಚೈಲ್ಡ್ ಹ್ಯಾಪಿ. ಇದು ನಾವು ಹಿಂಗೆ ನೆನ್ಪಿಡ್ಕೋಬೇಕಂದ್ರೆ ಹೆಂಗಂದ್ರೆ ಮೇಕ್ ಆ್ಯಂಡ್ ಅಂದ್ರೆ ನಮ್ದು ಅರ್ಥೋಪೋಡ. ನೆಕ್ಸ್ಟ್ ಎಮ್ ಅಂದ್ರೆ ಮೊಲ್ಯುಸ್ಕಾ, ಜಿ ಅಂದರೆ ಇಚಿನೋಡರ್ಮ್ಯಾಟ, ಸಿ ಅಂದರೆ ಕೋರ್ಡೇಟಾ. ಈ ಟೈಮ್ ನಾವು ನೆನ್ಪಿಡ್ಕೊಂಡ್ರೆ ಈ ಟ್ರಿಕ್ದಿಂದ ನಮಗೆಲ್ಲ ನೆನ್ಪಿಡ್ತಾವೆ ಪ್ಲಾಂಟಿಕ್ ಕಿಂಗ್ಡಮ್ದು ಎಲ್ಲ ಗ್ರೂಪ್ಸ್ ನಮ್ಗೆ ನೆನ್ಪಿಡ್ತಾವೆ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿತ್ತಂದ್ರೆ ವೈರಸಸ್, ವೈರಾಯ್ಡ್ಸ್ ಆ್ಯಂಡ್ ಲಿಚನ್ಸ್. ಅಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ದೀಸ್ ಆರ್ ನಾಟ್ ಪಾರ್ಟ್ ಆಫ್ ದ ವಿಟೇಕರ್ ಸಿಸ್ಟಮ್. ಇವ ವಿಟೇಕರ್ ಸಿಸ್ಟಮ್ ಅವ್ರ ಪಾರ್ಟ್ ಇಲ್ಲ, ಆದ್ರೂ ವೆರಿ ಇಂಪಾರ್ಟೆಂಟ್ ಅದಾವೆ. ಯಾಕಂದ್ರೆ ವೈರಸಸ್ ಅಂದ್ರೆ ಬಿಟ್ವೀನ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಅಂದ್ರೆ ವೈರಸ್ ಲಿವಿಂಗ ಮತ್ತು ನಾನ್ ಲಿವಿಂಗ್ ಆರ್ಗನೈಸಮ್ಸ್ ಮಧ್ಯೆ ಐತೆ ಅಂತ ಹೇಳ್ತಾರೆ. ಪ್ರೋಟೀನ್ ಕೋಟ್ ಇರ್ತೈತಿ. ಇದ್ರೊಳಗೆ DNA ಇರ್ಬೋದು ಅಥವಾ RNA ಇರ್ಬೋದು. ಹೆಂಗಿರ್ತದೆ ಪ್ರೋಟೀನ್ ಕೋಟಿಂಗ್ ಇರ್ತೈತಿ. ಎಕ್ಸಾಂಪಲ್ ಏನಂದ್ರೆ HIV, ಟೊಬ್ಯಾಕೋ ಮೊಯ್ಸಿಕ್ ವೈರಸ್ TMV. ಈ ವೈರಸಸ್ ಅಂದ್ರೆ ಇದು ಲಿವಿಂಗ್ ಆರ್ಗನಿಸಮ್ಸ್ ಅಥವಾ ನಾನ್ ಲಿವಿಂಗ್ ಇರ್ತೈತಿ. ಪ್ರೋಟೀನ್ ಕೋಟ್ ಇರ್ತೈತಿ, DNA ಇರ್ತೈತಿ ಅಥವಾ RNA ಇರ್ಬೋದು. ಎಕ್ಸಾಂಪಲ್ HIV ಮತ್ತು ಇನ್ನೊಂದೇನ ಟೊಬ್ಯಾಕೋ ಮೊಯ್ಸಿಕ್ ವೈರಸ್ TMV. ಸೆಕೆಂಡ್ ಒನ್ ಅಂದ್ರೆ ವೈರಾಯ್ಡ್ ಅಂದ್ರೆ ಸ್ಮಾಲ್ ಇನ್ಫಿಷಿಯಸ್ RNA ಪಾರ್ಟಿಕಲ್, ನೋ ಪ್ರೋಟೀನ್ ಕೋಟ್. ಇದು ಸ್ಮಾಲ್ ಇನ್ಫಿಷಿಯಸ್ RNA ಪಾರ್ಟಿಕಲ್, ಇದಂತ ಸ್ಮಾಲ್ ಐತಿ RNA ಪಾರ್ಟಿಕಲ್ ಐತಿ. ಇದು ಇದ್ರೊಳಗೆ ಪ್ರೋಟೀನ್ ಕೋಟ್ ಇರಂಗಿಲ್ಲ. ಡಿಸ್ಕವರ್ಡ್ ಬೈ ಟಿಯೋ ಡೈನರ್. ಇದು ಯಾರು ಡಿಸ್ಕವರ್ ಮಾಡಿ, ಟಿಯೋ ಡೈನರ್ ಡಿಸ್ಕವರ್ ಮಾಡಿದ್ದಾರೆ. ಲೈಚನ್ ಅಂದ್ರೆ ಸಿಂಬಯೋಟಿಕ್ ರಿಲೇಷನ್ ಬಿಟ್ವೀನ್ ಎಲ್ಗಿ ಆ್ಯಂಡ್ ಫಂಗೈ ಬದಲಿ ಒಳಗೆ ಅದ್ರ ಮಧ್ಯೆ ಸಿಂಬಯೋಟಿಕ್ ರಿಲೇಷನ್ ಐತಿ. ಇದೇನು ಮಾಡ್ತಿದ್ದೆ, ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್ನ ಇಂಡಿಕೇಟ್ ಮಾಡ್ತೈತಿ. ಅದಕ್ಕೆ ನಾವು ಲೈಕೆನ್ ಅಂತೀವಿ. ನಾವು ಮತ್ತು ಪಿಯಾಕಿ ಏನಂದ್ರೆ ಹೂ ಡಿಸ್ಕವರ್ ವೈರಸ್ನ ಯಾರು ಡಿಸ್ಕವರ್ ಮಾಡಿದ್ದಾರೆ. ಇವನೋ ಸ್ಕೈ ಯಾವಾಗ ಮಾಡಿದ್ದಾರೆ, 1892 ಒಳಗೆ ಮಾಡಿದ್ದಾರೆ. ಯಾರು ವೈರಸ್ನ ಡಿಸ್ಕವರ್ ಮಾಡಿದ್ದಾರೆ, ಇವನೋ ಸ್ಕೈ ಯಾವಾಗ ಮಾಡಿದ್ದಾರೆ, 1892 ಒಳಗೆ ಡಿಸ್ಕವರ್ ಮಾಡಿದ್ದಾರೆ. ಇದು ನಮ್ಮ ಪಿಯಾಕಿ ಇತ್ತು, ಇದು ನಾವು ನೆನ್ಪಿಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಬರೀ ಸಮರಿ ಆಫ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನೋಡೋಣ. ನಾವು ಬರೀ ಎಲ್ಲ ರಿಕಾಲ್ ಮಾಡೋಣ, ಏನೇನು 5 ಕಿಂಗ್ಡಮ್ಸ್ ನಾವು ಈಗ ಕಲ್ತೀವಿ ಕ್ವಿಕ್ಲಿ. ಬರೀ ಫಾಸ್ಟ್ ಕಿಂಗ್ಡಮ್ ಫಸ್ಟ್ ಕಾಲಮ್ ಒಳಗೆ, ಸೆಕೆಂಡ್ ಕಾಲಮ್ ಎಕ್ಸಾಂಪಲ್ ಮತ್ತು ಅದ್ರ ಸ್ಪೆಷಲ್ ಫೀಚರ್. ಮೊನೇರಾ ಕಿಂಗ್ಡಮ್ ಅದರ ಎಕ್ಸಾಂಪಲ್ ಯಾವುದು, ಈಕ್ವಲೆ. ಮತ್ತು ಸ್ಪೆಷಲ್ ಫೀಚರ್ ಅಂದರೆ ಪ್ರೋಕ್ಯಾರಿಯೋಟಿಕ್. ಪ್ರೊಟಿಸ್ಟಾದ ಎಕ್ಸಾಂಪಲ್ ಅಂದರೆ ಅಮೀಬಾ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್. ಫಂಗೈ ಎಕ್ಸಾಂಪಲ್ ಈಸ್ಟ್. ಸ್ಪೆಷಲ್ ಫೀಚರ್ ಏನಂದ್ರೆ ಕೈಟಿನ್ ವಾಲ್, ಇದ್ರೊಳಗೆ ಕೈಟಿನ್ ವಾಲ್ ಇರ್ತೈತಿ. ಇನ್ನೊಂದು ಪ್ಲಾಂಟೇ ಸ್ಪೈರೋಗೇರಾ ಎಕ್ಸಾಂಪಲ್. ಮತ್ತು ಫೋಟೋಸಿಂಥಸಿಸ್ ಸ್ಪೆಷಲ್ ಕ್ಯಾರೆಕ್ಟರ್ ಎನಿಮೇಲಿಯಾ. ಇದರ ಎಕ್ಸಾಂಪಲ್ ಹ್ಯೂಮನ್. ಮತ್ತು ಸ್ಪೆಷಲ್ ಫೀಚರ್ ಏನಂದ್ರೆ ನೋ ಸೆಲ್ವಾರ್ ಇರಂಗಿಲ್ಲ. ಇದು ಸಮ್ಮರಿ ಇತ್ತು. ನಾವು ಫಾರ್ಮುಲಾ ಏನು ನೆನ್ಬಿಟ್ಕೊಂಬಂದ್ರೆ MPFA ಮೈ ಪರ್ಫೆಕ್ಟ್ ಫಾದರ್ ಪ್ಲಾಂಟ್ಸ್ ಆ್ಯಪಲ್ಸ್ ಅಂತ ನೆನ್ಬಿಟ್ಕೊಂಡ್ರೆ ನಮ್ಗೆ ಎಲ್ಲ ಕಿಂಗ್ಡಮ್ಸ್ ನೆನಪು ಉಳಿತಾವೆ. ಸೊ ಅಪ್ಕಮಿಂಗ್ ಟಾಪರ್ಸ್, ನಿಮ್ಮೆಲ್ಲರಿಗೂ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಜಸ್ಟ್ 15 ಮಿನಿಟ್ಸ್ ಒಳಗೆ ಕವರ್ ಮಾಡಿದ್ದೀನಿ. ಈಗ ನಿಮ್ಗೆ ಎಲ್ಲ ಟ್ರಿಕ್ಸ್ನ ರಿವೈಸ್ ಮಾಡ್ಕೊರಿ. ನಿಮ್ಗೆ 5 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ ಈಸಿಲಿ ಬರ್ತಾವೆ ನಿಮ್ಗೆ. ನೆಕ್ಸ್ಟ್ ನಾವೇನು ಕವರ್ ಮಾಡೋಣ, ಕಿಂಗ್ಡಮ್ ಮೊನೇರಾ ಬಗ್ಗೆ ಕವರ್ ಮಾಡೋಣ ಜಸ್ಟ್ 15 ಮಿನಿಟ್ಸ್ ಹೋಗಿ. ನೀವು ಒಂದೇ ಬಿಡ್ಕೊರಿ,
ಟಿಲ್ ದೆನ್ ಯಾವತ್ತು ಕೀಪ್ ಲರ್ನಿಂಗ್, ಕೀಪ್ ಗ್ರೋರಿಂಗ್. ಪಿ ಯು ಸಿ ಸ್ಟಡಿ ಸ್ಕ್ವಾಡ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋನ ಲೈಕ್ ಮಾಡಿರಿ. ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಅಂದ್ರೇನ, ನೀವೆಲ್ಲಿ ಸ್ಟೈಲಿಗೆ ಕಲಿತೀರಿ ಅದಕ್ಕೆ ನಾವು ಪಿ ಯು ಸಿ ಸ್ಟಡಿ ಸ್ಕ್ವಾಡ್ ಅಂತೀವಿ. ಮತ್ತು ಸ್ಮಾರ್ಟ್ ವರ್ಕ್ ಪ್ಲಸ್ ಕನ್ಸಿಸ್ಟೆನ್ಸಿ ಈಕ್ವಲ್ ಟು ಟಾಪ್ ಮಾರ್ಕ್ಸ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್. ಸಿಗೋಣ ನಾಳೆ. ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರ್ಯಾಕೆ ಹೋಗ್ಬೇಡ್ರಿ.